ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಎಲೆಕೇರಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ವಿಚಾರ ಈಗ ಅಸಮಾಧಾನಕ್ಕೂ ಕೂಡ ಎಡೆಮಾಡಿಕೊಟ್ಟಿದೆ. ದಶಕಗಳ ಕನಸು ಈ ಭಾಗದ ಜನರ ಒಂದು ಕನಸೇನಾಗಿತ್ತು. ಸರಿಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳಿಗೆ ಅನುಕೂಲ ಆಗಬೇಕಾಗಿದ್ದಂತಹ ಈ ಒಂದು ಯೋಜನೆ ಭಾಳಷ್ಟು ವರ್ಷಗಳಿಂದ ಕುಂಠಿತವಾಗಿದ್ದರೂ ಕೂಡ ಅಂತಿಮವಾಗಿ ಕಳೆದ ದಿನ ಕೇಂದ್ರ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣರವರು ರೈಲ್ವೆ ಮೇಲ್ಸೇತುವೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಎಂ ಬಿ ಪಾಟೀಲ್ರವರು, ಬೆಂಗಳೂರು ಗ್ರಾಮಾಂತರ ಸಂಸದರಾದಂಥ ಡಾಕ್ಟರ್ ಮಂಜುನಾಥ್ ಅವರು, ಸ್ಥಳೀಯ ಶಾಸಕ ಸಿ ಪಿ ಯೋಗೇಶ್ವರ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದರು. ಆದರೆ ಈಗ ಈ ಕಾರ್ಯಕ್ರಮದ ವಿಚಾರವಾಗಿ ಸ್ವತಃ ಎಲೆಕೇರಿ ಗ್ರಾಮದ ಗ್ರಾಮಸ್ಥರು ಹಾಗೆ ಗ್ರಾಮದ ಎಲ್ಲ ಪಕ್ಷದ ಮುಖಂಡರು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯಾಕೆ ಅಂದರೆ ಈ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಇವತ್ತು ಉದ್ಘಾಟನೆ ಆಗಿದೆ ಅಂದರೆ ಅದನ್ನು ಪ್ರಾರಂಭ ಮಾಡಿದಂಥವರು ಮೊದಲಿಗರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು. ಸುತ್ತಮುತ್ತ ಒಂದು 10 ಅಡಿಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಂಡ್ವಿ. ಅವ್ರ ತಕ್ಷಣ ಅಲ್ಲ, ನಾನು ಈಗ ಬಂದಿದ್ದೀರಿ ಏಕೈಕಿ ಹೆಂಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಮರುದಿನ ಅವರು ಅದೇ ರಾಮಪುರ ದೇವರಸಳ್ಳಿ ಗ್ರಾಮಸ್ಥರಿಗೆ ಹೋಗ್ಬೇಕಾದ್ರೆ ಎಲೆಕೇರಿ ಗೇಟ್ ಹಾಕಿತ್ತು. ಎಲೆಕೇರಿ ಗೇಟ್ ಹಾಕಿದಾಗ ಅವ್ರಿಗೆ ಆ ಬಿಸಿ ಅವರು ಕೂಡ ತಟ್ಟು ನಮ್ಮ ಸ್ನೇಹಿತರಾಗಂಥ ಧನು ನಾನು ಬೈಕೋದಾಗಿ, ಸರ್ ನೆನ್ನೆ ಕೇಳಿ ಸಮಸ್ಯೆ ಇದು, ದಯವಿಟ್ಟು ನೀವು ಮಾಡಿಕೊಡಿ ಅಂದಾಗ ಅವ್ರ ಜೊತೆ ರಘುನ್ ಬ್ರಾಹ್ಮಣ ಸಾಹೇಬರು ಕೂಡ ಇರ್ತಾರೆ. ಆಯಿತು, ಅದಕ್ಕೆ ಸಂಬಂಧಪಟ್ಟದ ಫೈಲು ತಗೋಪ್ಪ ಸಾಯಂಕಾಲ ಅಂದಾಗ ಅವರು ತದನಂತರ ರಾಮಪುರ ದೇವಸ್ಥಾನಕ್ಕೆ ಹೋದಾಗ ಕೂಡ ನಾಗರಿಕರು ಕೂಡ ನಮಗೆ ಎಲೆಕೆರೆ ರೈಲ್ವೆ ಗೇಟ್ ಮುಚ್ಚಬೇಕು, ನಮ್ಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಆ ನೈಟು ನಾನು ತೊಗೊಂಡೋಗಿ ಅದೇನು ಡಾಕ್ಯುಮೆಂಟ್ ನನ್ನ ಕೈಲಿ ಇದ್ದ ಡಾಕ್ಯುಮೆಂಟ್ಸು ಆ ನಗರಸಭೆಯಲ್ಲಿ ಇದ್ದಿದ್ದು ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಇನ್ನೂ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ಅವರು ಇನ್ನು ಕೇವಲ 2 ರಿಂದ 3 ತಿಂಗಳು ಅವ್ರ ಅವಧಿ ಇರ್ತದೆ. ಆಗ ಲೋಕಸಭಾ ಸದನ ನಡೀತಾ ಇರ್ತದೆ. ಆ ಸೆಷನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರು ರೈಲ್ವೆ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಸುಮಾರು 15 ಕೋಟಿ ವೆಚ್ಚದಲ್ಲಿ ಇದು ESUV ಅಂತೇಳಿ ಒಂದು ಆಂಧ್ರ ಕಂಪ್ನಿಯವ್ರಿಗೆ ಟೆಂಡರ್ ಆಗಿ 14,95,00,000 ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ನಾನು ಇದು ಪತ್ರಿಕಾಗೋಷ್ಠಿ ಯಾಕೆ ಹೇಳಿದೆ ಅಂದರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಅವರು 14 ಕೋಟಿ ಅವತ್ತು ಸ್ಯಾಂಕ್ಷನ್ ಮಾಡದೆ ಹೋಗಿದ್ರೆ ಇದು ಮುಂದೆ ಆಯ್ತಿತ್ತು, ಇದು ಒಂದು ಆಗ್ತಿತ್ತು, ಬಟ್ ವಿಳಂಬ ಆಗ್ತಿತ್ತು. ಬಟ್ ಆಗ ಅವ್ರನ್ನ ನೆನೆಸ್ಕೋಬೇಕು, ನಮ್ದೆಲ್ಲ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಈ ಭಾಗದ ಜನ ಎಲ್ಲ ಸೇರಿ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಅವ್ರನ್ನ ಆಹ್ವಾನ ಮಾಡೋಣ. ತದನಂತರವೆಲ್ಲ ನಾಗರಿಕರು ನಮ್ಮ ಗ್ರಾಮಸ್ಥರಲ್ಲಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ಶಾಸಕರಾಗಿ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯೋಗೇಶ್ವರ ಮೂಲಕ ಅವರ ಕರೆತರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಇದನ್ನ ಕರೆಸಿ ಹೇಳಿಕೆ ಕೊಡ್ತಾಯಿದ್ವಿ. ಬೇರೆ ಯಾವುದೇ ಇದಿಲ್ಲ. ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರಿಗೆ ಒಂದು ಸನ್ಮಾನ ಮಾಡಬೇಕು. ಅವ್ರದ್ದು ಕಾಣಿಕೆ ತುಂಬ ದೊಡ್ಡದಿದೆ. ಎಲೆಕೆರೆ ಮೇಲ್ಸೇತುವೆಗೆ ಅಂತ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅವ್ರ ಕಾಣಿಕೆ ತುಂಬ ಇದೆ ಅಂತ ಹೇಳ್ತಾ ನಾನು ಇದನ್ನು ನನ್ನ ಪತ್ರಿಕೆ ಮುಖಾಂತರ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿರ್ತಾರೆ. ಇದೆಲ್ಲ ಪ್ರಾಪರ್ಟಿ ಬಂದು ಎಲ್ಲ RTC ಇರ್ತದೆ. DC ಕನ್ವರ್ಷನ್ ಲೆಕ್ಕದಲ್ಲಿ ಪ್ರಾಪರ್ಟಿಗೆ ಅನುದಾನ ಬಿಡುಗಡೆ ಮಾಡಿಕೊಡ್ತಾರೆ. ಆ ಬಿಡುಗಡೆ ಮಾಡಿಕೊಟ್ಟ ಸಂದರ್ಭದಲ್ಲಿ ಕುಮಾರಣ್ಣ ಹತ್ರ ಕೇಳ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ತಕ್ಷಣ ಇಮಿಡಿಯೇಟ್ ಆಗಿ 11,80,00,000 ಒಂದೇ ಕಂತಲ್ಲಿ ಬಿಡುಗಡೆ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಪಕ್ಕದಲ್ಲಿ ಇಲ್ಲಿ ಒಟ್ರುಗುಡ್ಲು ಅಂತ ಏನ್ ಬರ್ತದೆ, ಒಂದು 6 ರಿಂದ ಮನೆ ಇರ್ತದೆ, ಅವ್ರದ್ದು ಸಮಸ್ಯೆ ಇರ್ತದೆ. ಅದನ್ನೆಲ್ಲ ಬಗೆಹರಿಸ್ತಾರೆ. ಬಗೆಹರಿಸೋದು ಒಂದು ಕಡೆ ಆದ್ರೆ ಇದು ಸಾರ್ವಜನಿಕರಿಗೆ ಅವರು ಯಾರು ಜನಪ್ರತಿನಿಧಿ ಒಳಗಿರ್ತಾರೆ ಅವ್ರ ಕರ್ತವ್ಯ ಇರ್ತದೆ. ಆ ಕರ್ತವ್ಯದ ಮೇಲೆ ಅವ್ರು ಮಾಡ್ಕೊಟ್ಟವ್ರೆ. ಆ ಮಾಡ್ಕೊಂಡಂತ ವ್ಯಕ್ತಿಗಳಿಗೆ ಈಗ ಡಿ ಕೆ ಸುರೇಶ್ ಇರ್ಬೋದು, ಮತ್ತೆ HD ಕುಮಾರಸ್ವಾಮಿ ಇರ್ಬೋದು, ಅವ್ರ ಬಗ್ಗೆ ಒಂದು ಎಲ್ಲಾ ಕೇಂದ್ರದಲ್ಲಿ ಇದ್ದವರೆಲ್ಲ ಅನುಭವಿ ರಾಜಕಾರಣಿಗಳು. ನನಗೆ ಬಂದಿದ್ದವ್ರು ಬಹಳ ಅನುಭವಿ ಇರುವಂತವ್ರು, 30 ವರ್ಷ 25 ವರ್ಷ ರಾಜಕಾರಣ ಮಾಡಿರ್ಬೋದು. ಯಾವುದೇ ರೀತಿಯಾಗಿ ಪಕ್ಷ ಆಗಲಿ ಇನ್ನೊಂದಾಗ್ಲಿ ಮಾಡಿರೋದನ್ನ ನೆನ್ಸ್ಕೋಬೇಕಾಯ್ತು. ಸುರೇಶ್ ಅವ್ರನ್ನು ನೆನ್ಸ್ಕೊಡ್ಲಿಲ್ಲ, ಸ್ಟೇಜ್ ಮೇಲೆ ಇದ್ದವರು ಕುಮಾರಸ್ವಾಮಿ ಅವರು ನೆನ್ಸ್ಕೊಡ್ಲಿಲ್ಲ. ಯಾಕಂದ್ರೆ ಈ ಮೇಲ್ಸೇತುವೆ ಇವತ್ತೇನು ನಾವು ಒಂದು 20,000 ಜನ ಓಡಾಡ್ತಾ ಇದೀವಿ. ಆ 20,000 ಜನಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಇಬ್ರು ಕಾರಣಕರ್ತರಾಗಿದ್ರು. ಅದಕ್ಕೋಸ್ಕರ ನಮ್ಗೆ ಬಹಳ ಮನಸ್ಸಿಗೆ ಬೇಜಾರಾಯ್ತು.
ಯಾಕೆಂದ್ರೆ ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿದ್ದವರು ಈಗ ವಿ ಸೋಮಣ್ಣ ಇರ್ಬೋದು, ಮಂಜುನಾಥ್ ಇದ್ದವರು ಎಲ್ರು ಮಾಡಿ ನೆನ್ಸ್ಕೋಬೋದಾಯ್ತು, ನೆನ್ಸ್ಕೊಳ್ಳಿಲ್ಲ, ಅದು ಬಹಳ ಬೇಜಾರಾಗತ್ತೆ. ಇದೊಂದು ಮೇಲ್ಸೇತುವೆ ಹಾಕ್ಬೇಕಾದ್ರೆ 60% ಪಾತ್ರಧಾರಿಗಳು ಡಿ.ಕೆ. ಸುರೇಶ್ ಮಾಜಿ MP ಅವರು, ಎರಡನೇ ಪಾತ್ರಧಾರಿ ಮಾಜಿ ಮುಖ್ಯಮಂತ್ರಿಗಳಾದ H.D. ಕುಮಾರಸ್ವಾಮಿ ಅವರು, ಮೂರನೇ ಪಾತ್ರಧಾರಿ ಈಗಿನ MP ಆಗಿರುವಂತ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ಇದರ ಜೊತೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂತ CP ಯೋಗೇಶ್ವರ್ ಅವರು ಸಹ ಕೊಡುಗೆ ಇದೆ. ಇವ್ರನ್ನೆಲ್ಲಾನು ಕರೆದು ನಮ್ಮ ಯಲೇಕೆರೆ ಗ್ರಾಮದಲ್ಲೇ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮುದ್ದು ಕೃಷ್ಣನಲ್ಲಿ ಮನವಿ ಮಾಡ್ತಾರೆ. 2013 ಬೈ ಎಲೆಕ್ಷನ್ನಲ್ಲಿ ಅವರು ಕಂಟೆಸ್ಟ್ ಮಾಡಿ 8 ತಿಂಗಳ ಅವಧಿಗೆ ಅವರು ಸಂಸದರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಯಲೇಕೆರೆ ಗ್ರಾಮದ ಹಾಗೆ ಸುತ್ತಮುತ್ತಲ ಗ್ರಾಮದ ಜನ ಒತ್ತಾಯವನ್ನು ಮಾಡಿದರು ಈ ಒಂದು ರೈಲ್ವೆ ಮೇಲ್ಸೇತುವೆಗಾಗಿ. ಅದರಲ್ಲಿ ಪ್ರಮುಖವಾಗಿ ಅಂದಿನ ನಗರಸಭೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಮುದ್ದು ಕೃಷ್ಣರವರು ಪ್ರಭಾರ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಡಿ.ಕೆ. ಸುರೇಶ್ ಅವರ ಗಮನಕ್ಕೆ ಈ ಒಂದು ಸಮಸ್ಯೆಯ ಬಗ್ಗೆ ತಂದಾಗ ಅವತ್ತಿನ ಕೇಂದ್ರದ ರೈಲ್ವೆ ಮಂತ್ರಿಗಳಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆರವರು ಡಿ.ಕೆ. ಸುರೇಶ್ ಅವರ ಮನವಿಗೆ ಅವತ್ತು ಈ ಒಂದು ಯೋಜನೆಗೆ ಏನು ಅನುವನ್ನು ಮಾಡಿಕೊಟ್ಟಿದ್ರು. ಮಾಹಿತಿಗಳ ಪ್ರಕಾರ 15 ಕೋಟಿ ವೆಚ್ಚದಲ್ಲಿ ಒಂದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಅವತ್ತಿಗೆ ಮಂಜೂರಾಗಿತ್ತು. ಆದರೆ ಕಾಲಕ್ರಮೇಣ ಕೆಲವೊಂದಿಷ್ಟು ಭೂಸ್ವಾಧೀನ ಪ್ರಕ್ರಿಯೆ ಹಾಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಹಿನ್ನೆಲೆ ಅದು ಕುಂಠಿತ ಆಗ್ತಾ ಬಂತು. ಈಗ ಅಂತಿಮವಾಗಿ 22 ಕೋಟಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣ ಆಗಿದೆ, ಲೋಕಾರ್ಪಣೆಯಾಗಿದೆ, ಈ ಭಾಗದ ಜನರ ಸೇವೆಗೆ ಸಿಕ್ಕಿದೆ. ಆದರೆ ಇಲ್ಲಿ ಯಲೇಕೆರೆ ಗ್ರಾಮಸ್ಥರ ಒಂದು ಒತ್ತಾಯ ಏನಂದರೆ, ಯಾರು ಕೆಲಸವನ್ನು ಮಾಡಿದ್ದಾರೆ ಅವರನ್ನು ನೆನಪನ್ನು ಮಾಡ್ಕೊಳ್ಬೇಕಾಗಿತ್ತು. ಡಿ.ಕೆ. ಸುರೇಶ್ ಅವರು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು. ತದನಂತರ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅವತ್ತಿನ ಶಾಸಕರಾಗಿ ಇದ್ದಂತಹ ಇವತ್ತಿನ ಹಾಲಿ ಕೇಂದ್ರ ಸಚಿವರಾದಂಥ H.D. ಕುಮಾರಸ್ವಾಮಿ ಅವರ ಪಾತ್ರವೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ವೇದಿಕೆಯಲ್ಲಿ ಇವರಿಬ್ಬರ ಹೆಸರನ್ನು ಕೂಡ ಯಾರೂ ಪ್ರಸ್ತಾಪವನ್ನು ಮಾಡಲಿಲ್ಲ. ಯಾರು ಕೆಲಸವನ್ನು ಮಾಡಿರ್ತಾರೆ ಅವರನ್ನು ಗೌರವಿಸ್ತಕ್ಕಂಥದ್ದು, ಅವರ ನೆನಪನ್ನು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಯಲೇಕೆರೆ ಗ್ರಾಮದ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಗ್ರಾಮಸ್ಥರು ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪ್ರಮುಖವಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತಿನ ಏನು ಜನರ ಸೇವೆಗೆ ಸಿಕ್ಕಬೇಕಾದ್ರೆ ಭಾಳಷ್ಟು ಶ್ರಮವನ್ನು ವಹಿಸಿದಂತಹ ಡಿ.ಕೆ. ಸುರೇಶ್ ಅವರಿಗೆ ನಾವು ಪೌರ ಸನ್ಮಾನವನ್ನು ಯಲೇಕೆರೆ ಗ್ರಾಮದಲ್ಲಿ ಮಾಡ್ತೇವೆ. ಯಾಕಂದರೆ ಅವರ ಒಂದು ಶ್ರಮದ ಹಿನ್ನೆಲೆ ಈ ಒಂದು ಕಾರ್ಯಕ್ರಮ ನಮಗೆ ಸಿಕ್ಕಿದೆ. ಹಾಗಾಗಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತೇವೆ ಎನ್ನುವಂತಹ ಮಾತನ್ನು ಯಲೇಕೆರೆ ಗ್ರಾಮದ ಮುಖಂಡರು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.